ಆ ಒಂದು ಧ್ಯಾನದ ಮುಖ್ಯ ಸಂಗತಿ ಏನೆಂಬುದಾಗಿ ನೋಡುವಾಗ, ಒಂದು ಸಂಗತಿ ಎಂಬುದಾಗಿ ಅಪೊಸ್ತಲರಾದಂತ ಪೌಲರು ತಿಳಿಸುತ್ತಿದ್ದಾರೆ. ಆ ಒಂದು ಸಂಗತಿಯನ್ನ ಅವರು ತಮ್ಮ ಜೀವಿತದಲ್ಲಿ ಹಿಡಿದುಕೊಂಡರೆಂಬುದಾಗಿ ನಾವು ನೋಡುತ್ತೇವೆ. ಆ ಒಂದು ಸಂಗತಿಯನ್ನ ತಮ್ಮ ಜೀವಿತದಲ್ಲಿ ಹೊಂದುವ ಸಲುವಾಗಿ, ಅಡೆಯುವ ಸಲುವಾಗಿ, ಪೂರ್ಣಗೊಳಿಸುವ ಸಲುವಾಗಿ ಅವರು ತಮ್ಮನ್ನ ಸಮರ್ಪಿಸಿಕೊಂಡರು. ಅದನ್ನ ಅವರ ಜೀವಿತದಲ್ಲಿ ರುಚಿಪಡಿಸಿಕೊಂಡರೆಂಬುದಾಗಿ ನಾವುಗಳು ಅವರ ಜೀವಿತದ ಮೂಲಕವಾಗಿ ಕಲಿಯಬಹುದು. ಪ್ರಿಯ ದೈವ ಜನರೇ, ಈ ಒಂದು ಧ್ಯಾನದಲ್ಲಿ 4 ಆತ್ಮೀಯ ಪಾಠಗಳನ್ನ ಈ ಒಂದು ಸಂಗತಿಯ ಕೆಳ ಸಂಗತಿಗಳಾಗಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಮೊದಲನೇದಾಗಿ, ಈ ಒಂದು ಸಂಗತಿಯನ್ನ ನಾವು ಹೊಂದಬೇಕಾದರೆ, ಅದನ್ನ ಸಾಧಿಸಬೇಕಾದರೆ, ಮೊದಲನೇದಾಗಿ ನಾವು ದೇವರ ಉದ್ದೇಶವನ್ನ ನಮ್ಮ ಜೀವಿತದಲ್ಲಿ ತಿಳಿದುಕೊಳ್ಳಬೇಕು. ಈ 2022ನೇ ವರ್ಷದಲ್ಲಿ ನಾವು ಹಿಡಿದುಕೊಳ್ಳುವ ಆ ಒಂದು ಸಂಗತಿಯನ್ನ ಸಾಧಿಸಬೇಕಾದರೆ 4 ಸಂಗತಿಗಳನ್ನ ನಮ್ಮ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಮೊದಲನೇದಾಗಿ, ನಮ್ಮ ಜೀವಿತದಲ್ಲಿ ನಾವು ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರ್ತಕ್ಕಂಥ ಉದ್ದೇಶವನ್ನ ನಾವು ತಿಳಿದುಕೊಳ್ಳಬೇಕು. ಎರಡನೇದಾಗಿ, ದೇವರು ನಮ್ಮ ಜೀವಿತದಲ್ಲಿ ಇಡಬೇಕೆಂದಿರುವ ಅಥವಾ ಹೊಂದಬೇಕಾಗಿರುವ ದೃಷ್ಟಿಕೋನವನ್ನ ನಾವು ಹೊಂದಿಕೊಳ್ಳಬೇಕು. ಮೂರನೇದಾಗಿ, ನಮ್ಮ ಜೀವಿತದಲ್ಲಿ ದೇವರು ಇಟ್ಟಿರ್ತಕ್ಕಂಥ ಯೋಜನೆ ಅಥವಾ ಮಾದರಿ ಅಥವಾ ಪ್ಲಾನ್ ಅನ್ನ ನಾವುಗಳು ಹೊಂದಿಕೊಂಡಿರಬೇಕು. ನಾಲ್ಕನೇದಾಗಿ, ನಮ್ಮ ಜೀವಿತದಲ್ಲಿ ದೇವರು ನಮಗೋಸ್ಕರವಾಗಿ ಇಟ್ಟಿರುವಂತ ಬಿರುದನ್ನ ನಾವು ಗಮನವನ್ನ ಹೊಂದಬೇಕು. ಪರ್ಪಸ್, ಪ್ರಾಸ್ಪೆಕ್ಟಿವ್, ಪ್ಲಾನ್ ಅಂಡ್ ಆಲ್ಸೋ ದ ಪ್ರೈಸ್. ಈ 4 ಸಂಗತಿಗಳನ್ನ ಈ ವಾಕ್ಯದಲ್ಲಿ ನಾವುಗಳು ಗಮನಿಸಲು ಸಾಧ್ಯ, ಕಲಿಯಲು ಸಾಧ್ಯ. 2022ನೇ ವರ್ಷದಲ್ಲಿ ನಾವು ಅದನ್ನ ಅಳವಡಿಸಿಕೊಂಡು ನಡೆಯುವುದಾದ್ರೆ ಖಂಡಿತವಾಗಿಯೂ ದೇವರ ಉದ್ದೇಶವನ್ನು ನಾವು ಹೊಂದಲು ಸಾಧ್ಯ, ನೆರವೇರಿಸಲು ಸಾಧ್ಯ, ದೇವರ ಯೋಜನೆಯನ್ನ ಪೂರೈಸಲು ಸಾಧ್ಯ, ದೃಷ್ಟಿಯನ್ನ ನಾವು ದೇವರ ಮೇಲೆ ಇಡಲು ಸಾಧ್ಯ. ದೇವರು ನಮಗಾಗಿ, ದೇವರ ಮಕ್ಕಳಿಗಾಗಿ ಇಟ್ಟಿರುವಂತ ಬಿರುದುಗಳನ್ನ, ಬಹುಮಾನವನ್ನ ಹೊಂದಲು ಸಾಧ್ಯ. ದೇವರ ಆತ್ಮನು ತಾನೇ ನಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡಲಿ. ದೇವರ ಮಕ್ಕಳು ಸಭೆಯಾಗಿ ಈ ಒಂದು ಸೇವೆ ಪರಿಚರ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಸೋರಿ ಜಯ ಪ್ರಶಾಂತ್ ಅವರು ಕೂಡ ಈ ಒಂದು ಕೂಟದಲ್ಲಿ ನಾವೆಲ್ಲರೂ ಕೂಡ ಸೇರಿ ನಾವು ಪ್ರಾರ್ಥನೆ ಮೂಲಕವಾಗಿ ಈ ಒಂದು ಕೂಟವನ್ನ, ಧ್ಯಾನವನ್ನ ಪ್ರಾರಂಭಿಸಿದ್ದೇವೆ. ಆ ಒಂದು ಪ್ರಾರ್ಥನೆಯ ಸಹಾಯದಿಂದ, ದೇವರಾತ್ಮನ ಸಹಾಯದಿಂದ ನಾವುಗಳು ಈ ವಾಕ್ಯವನ್ನ ಧ್ಯಾನಿಸೋಣ. ನೀವೆಲ್ಲೇ ಇದ್ರೂ ಕೂಡ ಪ್ರಾರ್ಥನೆಯ ಭಾವದಲ್ಲಿರಿ. ದೇವರೇ, ಈ ವಾಕ್ಯದ ಮೂಲಕ ನನ್ನ ಜೊತೆಗೆ ಮಾತನಾಡಿದೆ ಎಂಬುದಾಗಿ ಪ್ರಾರ್ಥನೆಯ ಭಾವದಲ್ಲಿರಿ. ನಿಮ್ಮ ಈ ದೇವರ ಸಂದೇಶವನ್ನ ಅರಿಯುವಂತೆಯೂ, ಕೇಳುವಂತೆಯೂ, ವಿಧೇಯತೆಯನ್ನು ತೋರುವಂತೆಯೂ, ಕೈಗೊಂಡು ನಡೆಯುವಂತೆಯೂ ದೇವರೇ ಸಹಾಯ ನೀಡಿ ಎಂಬುದಾಗಿ ನೀವು ಪ್ರಾರ್ಥನೆಯ ಭಾವದಲ್ಲಿ ಇರುವುದಾದರೆ ಖಂಡಿತವಾಗಿಯೂ ನನಗೆ, ನಿಮಗೆ ದೇವರಾತ್ಮನು ಸಹಾಯ ಮಾಡುತ್ತಾನೆ. ದೇವರ ಸ್ವರವನ್ನ ನಾವು ಕೇಳಿಸಿಕೊಳ್ಳಬಹುದು. ಪ್ರಿಯ ದೈವ ಜನರೇ, ಲೂಸಿಯಾನೋ ಎಂಬತಕ್ಕಂಥ ಪ್ರಖ್ಯಾತ ಸಂಗೀತಗಾರನು ಇಟಾಲಿ ದೇಶದಲ್ಲಿ ಕಂಡು ಬಂದನು. ಅವನ ತಂದೆ ದೇವರ ಮಂದಿರದಲ್ಲಿ, ಸಭೆಯಲ್ಲಿ ಹಾಡುವನ್ನ ಆಡುವಂತ ಶ್ರೇಷ್ಠ ಗಾಯಕನಾಗಿದ್ದನು. ಆದರೆ ಅವನ ತಂದೆಗೆ ಸಂಕೋಚದ ಸ್ವಭಾವ. ಅಂದರೆ ಸ್ಟೇಜ್ ಮೇಲೆ ನಿಂತು ಹಾಡನ್ನು ಹಾಡುವುದರಲ್ಲಿ ಅವನು ಬಹಳ ಸಂಕೋಚ ಪಡುತ್ತಿದ್ದನು. ಆದ ಕಾರಣ ಅವನು ಪ್ರಸಿದ್ಧವಾದ ಈ ಒಂದು ಸ್ಟೇಜ್ ಅಥವಾ ಸ್ಥಾನಗಳಲ್ಲಿ ನಿಂತು ಅವನು ಸಂಗೀತಗಳನ್ನ ಹಾಡಲಿಲ್ಲ. ಅದಕ್ಕೆ ಬದಲಾಗಿ ಅವನು ಹೆಚ್ಚು ಸಮಯ ದೇವಾಲಯದಲ್ಲಿ ದೇವ ಮಕ್ಕಳ ಜೊತೆಗೆ ಸಿಂಗಿಂಗ್ ಕೊಯರ್ ಗ್ರೂಪ್ ಅಲ್ಲಿ ಆತನು ಹಾಡುಗಳನ್ನ ಹಾಡುತ್ತಾ ಜೀವಿಸುತ್ತಿದ್ದನು. ಅನೇಕ ಸಮಯಗಳಲ್ಲಿ ಅವನ ಮಗನಾದ ಲೂಸಿಯಾನೋ ತಂದೆಯನ್ನ ಅನುಕರಿಸುತ್ತಿದ್ದನು. ಸುಮಾರು 9 ವರ್ಷದ ಪ್ರಾಯದಲ್ಲಿ ಲೂಸಿಯಾನೋ ತಂದೆಯ ಜೊತೆಗೆ ಹಾಡುಗಳನ್ನ ಹಾಡಲು ತೊಡಗಿದ್ದನು. ಮಾತ್ರವಲ್ಲ, ಲೂಸಿಯಾನೋ ತಾಯಿ ಆತನನ್ನ ನೋಡಿ ಈ ರೀತಿಯಾಗಿ ಹೇಳಿದ್ದಳು, ಮಗನೇ,
ನೀನು ಯಾವಾಗೆಲ್ಲ ಹಾಡುತ್ತೀಯೋ ಅವಾಗ ನಾನು ಎಷ್ಟೋ ದೇವರ ಪ್ರಸನ್ನತೆಯನ್ನ ಅನುಭವಿಸುತ್ತೇನೆ. ನಿನ್ನ ಒಂದು ಸ್ವರದಲ್ಲಿ, ನಿನ್ನ ಒಂದು ರಾಗದಲ್ಲಿ ದೈವಿಕತ್ವ ಇದೆ ಎಂಬುದಾಗಿ ಆಕೆ ಮಗನ ಹಾಡಿನ ವಿಷಯದಲ್ಲಿ ಆಕೆ ಹೊಂದಿದಂತ ಅನುಭವವನ್ನ ಆತನಿಗೆ ಹೇಳುತ್ತಾ ಪ್ರೋತ್ಸಾಹಪಡಿಸುತ್ತಾ ಬಂದಳು. ಲೂಸಿಯಾನೋ ಸಂಗೀತದಲ್ಲಿ ಹೆಚ್ಚು ಸಾಧನೆ ಮಾಡುವಂತೆಯೂ ಅಭ್ಯಾಸ ಮಾಡುವಂತೆಯೂ ತಂದೆಯು ಕುಟುಂಬವು ಸಹಾಯ ಪ್ರೋತ್ಸಾಹವನ್ನ ಮಾಡುತ್ತಿದ್ದರು. ಈ ರೀತಿಯಾಗಿ ಆತನು ಬೆಳೆಯುತ್ತಾ ಬಂದಾಗ ಲೂಸಿಯಾನೋ ಟೀಚರ್ ವ್ಯಾಸಂಗವನ್ನ ಆತನು ಮುಗಿಸಿದನು. ಆತನು ತನ್ನ ತಂದೆಯನ್ನ ಕೇಳಿದನು, ಅಪ್ಪ, ನಾನು ಟೀಚರ್ ಉದ್ಯೋಗವನ್ನ ಮಾಡಲ್ಲ, ಟೀಚರ್ ಉದ್ಯೋಗಕ್ಕೆ ಸೇರಲ್ಲ, ಅಥವಾ ನಾನು ಸಂಗೀತವನ್ನ ಕಲಿತು ಸಂಗೀತ ಸಾಧನೆಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಲ್ಲ ಎಂಬುದಾಗಿ ತನ್ನ ತಂದೆಯ ಬಳಿ ಆತನು ಕೇಳಿದನು. ತಂದೆ ನೇರವಾಗಿ ಆತನಿಗೆ ಉತ್ತರವನ್ನ ಕೊಡುವುದಕ್ಕೆ ಬದಲಾಗಿ ಲೂಸಿಯಾನೋವಿಗೆ ಈ ರೀತಿಯಾಗಿ ಹೇಳಿದನು, ನನ್ನ ಮಗನೇ, ನೀನು 2 ಕುರ್ಚಿಗಳಲ್ಲಿ ಒಂದೇ ಸಾರಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಆ ರೀತಿಯಾಗಿ ನೀನು ಕುಳಿತುಕೊಳ್ಳಲು ಹೋಗುವುದಾದರೆ ಆ 2 ಕುರ್ಚಿಗಳ ಮಧ್ಯದಲ್ಲಿ ನೀನು ಬಿದ್ದು ಹೋಗುವಿ ಎಂಬುದಾಗಿ ತನ್ನ ಮಗನಿಗೆ ಹೇಳಿದನು. ತಂದೆಯ ಈ ಒಂದು ಉತ್ತರ ಲೂಸಿಯಾನೋವಿನ ಮನಸ್ಸಿನ ಮೇಲೆ ಬಹಳ ಪ್ರಭಾವವನ್ನ ಬೀರಿತು. ಲೂಸಿಯಾನೋ ತಂದೆ ಹೇಳಿದಂತ ಆ ಮಾತನ್ನ ಆತನು ಎಂದೂ ಕೂಡ ಮರೆಯಲಿಲ್ಲ. ತಂದೆ ಹೇಳಿದ ಹಾಗೆ ಆ ಒಂದು 2 ಕುರ್ಚಿಗಳಲ್ಲಿ ತಾನು ಕುಳಿತುಕೊಳ್ಳಲು ಸಾಧ್ಯವಿಲ್ಲ, ಒಂದು ಕುರ್ಚಿಯಲ್ಲಿ ನಾನು ಕುಳಿತುಕೊಳ್ಳಬೇಕು ಎಂಬುದಾಗಿ ಆತನು ತೀರ್ಮಾನಿಸಿ ಟೀಚರ್ ಉದ್ಯೋಗವನ್ನ ಮಾಡುವುದಕ್ಕೆ ಬದಲಾಗಿ ಸಂಗೀತದಲ್ಲಿ ಆತನು ಅಭ್ಯಾಸ ಮಾಡಲು ತೊಡಗಿದನು. ಸುಮಾರು 7 ವರ್ಷಗಳ ಸಂಗೀತವನ್ನ ಕಲಿತು ಸಂಗೀತವನ್ನ ಅಭ್ಯಾಸ ಮಾಡಿ ಸಂಗೀತದಲ್ಲಿ ಸಾಧನೆ ಮಾಡಿ 7 ವರ್ಷಗಳ ನಂತರ ಆತನು ದೊಡ್ಡ ಅಪೇರಾ ಎಂಬುದಾಗಿ ಕರೆಯಲ್ಪಡುವಂತ ಸಂಗೀತದ ಸ್ಥಾನಗಳಲ್ಲಿ, ಕಚೇರಿಗಳಲ್ಲಿ ಆತನು ಹಾಡಲು ಪ್ರಾರಂಭಿಸಿದನು. ಸುಮಾರು 2006ನೇ ವರ್ಷದ ಒಲಿಂಪಿಕ್ ಕೂಟ ನಡೆದಂತ ಸಮಯದಲ್ಲಿ ಆ ಒಂದು ಒಲಿಂಪಿಕ್ ಅಲ್ಲಿ 2006ನೇ ವರ್ಷದಲ್ಲಿ ಲೂಸಿಯಾನೋ ವಿಶ್ವವು ಕೇಳುವಂತ ಒಂದು ಸಂಗೀತವನ್ನ ಆತನು ನಡೆಸಿಕೊಟ್ಟನು. ಆ ಕೂಟದ ನಂತರ ಲೂಸಿಯಾನೋ ಈ ರೀತಿಯಾಗಿ ಹೇಳಿದನು, ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ, ಆತನನ್ನ ಆರಾಧಿಸುವಂತೆ, ಆತನಿಗೆ ಗಾನವನ್ನ ಮಾಡುವಂತೆ ದೇವರು ನನಗೆ ಒಳ್ಳೆಯ ರಾಗ ಕಂಠವನ್ನ ಆತನು ದಯಪಾಲಿಸಿದಕ್ಕಾಗಿ ನಾನು ದೇವರನ್ನ ಕೊಂಡಾಡುತ್ತೇನೆ, ದೇವರನ್ನ ವಂದಿಸುತ್ತೇನೆ ಎಂಬುದಾಗಿ ದೇವರನ್ನ ಮಹಿಮೆ ಪಡಿಸಿದನು. ವಾಕ್ಯವನ್ನ ಕೇಳುತ್ತಿರುವಂತ ಪ್ರಿಯ ದೈವ ಜನರೇ, ಲೂಸಿಯಾನೋಗೆ ದೇವರು ಕೊಟ್ಟ ವರಗಳ ಹಾಗೆ ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ದೇವರು ಅನೇಕ ವರಗಳನ್ನ ಆತನು ದಯಪಾಲಿಸಿದ್ದಾನೆ. ಆದರೆ ನೀವು ನಾನು ಮಾಡಬೇಕಾದಂತ ಸಂಗತಿ ಏನೆಂದರೆ ಸಮರ್ಪಣೆ. ಯಾವ ರೀತಿ ಲೂಸಿಯಾನೋ ಒಂದು ಕುರ್ಚಿಯನ್ನ ಹಿಡಿದುಕೊಂಡನೋ, ಯಾವ ರೀತಿ ಲೂಸಿಯಾನೋ ಒಂದು ಸಂಗತಿಯನ್ನ ಹಿಡಿದುಕೊಂಡನೋ, ಅದೇ ರೀತಿಯಾಗಿ ನೀವು ನಾನು ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನ ಹಿಡಿದುಕೊಳ್ಳುವುದಕ್ಕೆ ಬದಲಾಗಿ, ಅನೇಕ ರೆಸಲ್ಯೂಷನ್ಗಳನ್ನ ಮಾಡುವುದಕ್ಕೆ ಬದಲಾಗಿ ಒಂದು ಸಂಗತಿಯನ್ನ, ಒಂದು ಸಮರ್ಪಣೆಯನ್ನ ಮಾಡಿಕೊಳ್ಳುವುದಾದರೆ, ಲೂಸಿಯಾನೋ ಯಾವ ರೀತಿಯಾಗಿ ತನ್ನ ಜೀವಿತದಲ್ಲಿ ದೇವರನ್ನ ಮಹಿಮೆ ಪಡಿಸಿದನೋ, ಸಾಧನೆಯನ್ನ ಮಾಡಿದನೋ, ಅದೇ ರೀತಿಯಾಗಿ ದೇವರ ಮಕ್ಕಳಾದಂತ ನೀವು ನಾನು ಕೂಡ ನಮ್ಮ ಜೀವಿತದಲ್ಲಿ ಈ 22ನೇ ವರ್ಷದಲ್ಲಿ ಅನೇಕ ಸಂಗತಿಗಳನ್ನ ಸಾಧನೆ ಮಾಡಬಹುದು. ಸಂದೇಶದ ಶೀರ್ಷಿಕೆಯನ್ನ ಎಂದೂ ಕೂಡ ಈ ಒಂದು ಧ್ಯಾನದಲ್ಲಿ ಮರೆಯಬೇಡಿರಿ. ಪೌಲನು ಹೇಳುತ್ತಿದ್ದಾನೆ ಒಂದು ಸಂಗತಿ. ವಾಕ್ಯವನ್ನ ಓದುವುದನ್ನ ಕೇಳಿಸಿಕೊಳ್ಳೋಣ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ ಓದುವುದನ್ನ ಕೇಳಿಸಿಕೊಳ್ಳೋಣ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು
ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಗಮನಿಸಿರಿ, ಪೌಲನು ಹೇಳುತ್ತಿದ್ದಾನೆ, ಆದರೆ ಆ ಒಂದು ಸಂಗತಿಯನ್ನ ಪೌಲನು ಹಿಡಿದುಕೊಂಡನೆಂಬುದಾಗಿ ನಾವು ನೋಡುತ್ತೇವೆ. ಪೌಲನ ಒಂದು ಜೀವಿತವನ್ನ ನಾವುಗಳು ಗಮನಿಸುವುದಾದರೆ, ಅವನು ಬಹಳ ಸಮರ್ಪಣೆ ಮಾಡಿಕೊಂಡಂತ ಅಪೊಸ್ತಲನಾಗಿ ಕಂಡು ಬಂದನು, ದೇವ ಮನುಷ್ಯನಾಗಿ ಕಂಡು ಬಂದನು. ಅದೇ ರೀತಿಯಾಗಿ ದೇವರ ಮಕ್ಕಳಾದಂತ ನೀವು ನಾನು ಕೂಡ ನಮ್ಮ ಜೀವಿತದಲ್ಲಿ ಒಂದು ಸಂಗತಿಯ ವಿಷಯದಲ್ಲಿ ಸಮರ್ಪಣೆ ಮಾಡಿಕೊಳ್ಳುವುದಾದರೆ ಖಂಡಿತವಾಗಿಯೂ ಪೌಲನು ಯಾವ ರೀತಿ ತನ್ನ ಗುರಿಯನ್ನು ಸಾಧಿಸಲು ಕರ್ತನು ಸಹಾಯ ಮಾಡಿದನು, ನಿಮ್ಮ ನನ್ನ ಜೀವಿತದಲ್ಲೂ ಕೂಡ ಆ ರೀತಿಯಾಗಿ ಗುರಿಯನ್ನ ಸಾಧಿಸುವಂತೆ ಕರ್ತನು ನಮಗೆ ಸಹಾಯ ಮಾಡುತ್ತಾನೆ. ಸೊ ಪ್ರಿಯ ದೈವ ಜನರೇ, ದೇವರ ಮಕ್ಕಳಾದಂತ ನನ್ನ ನಿಮ್ಮ ಜೀವಿತದಲ್ಲಿ ಉದ್ದೇಶವನ್ನ ಇಟ್ಟುಕೊಂಡಿದ್ದಾನೆ. ಆದ ಕಾರಣ ನೀವು ನಾನು ಆ ದೇವರ ಉದ್ದೇಶವನ್ನ ತಿಳಿದುಕೊಳ್ಳಬೇಕು. ಆ ಉದ್ದೇಶವನ್ನ ತಿಳಿದುಕೊಳ್ಳುವಾಗ ಆ ಉದ್ದೇಶದ ಕಡೆಗೆ ನಾವು ನಡೆಯಲು ಸಹಾಯವಾಗುವಂತದ್ದಾಗಿದೆ. ಗಮನಿಸಿರಿ, 12ನೇ ವಾಕ್ಯದಲ್ಲಿ ಪೌಲನು ಹೇಳುತ್ತಿದ್ದಾನೆ, ಇಷ್ಟರೊಳಗೆ ನಾನು ಬಿರುದನ್ನು ಪಡೆಕೊಂಡು, ಸಿಸ್ಟರ್ ದಯಮಾಡಿ ಓದ್ರಿ, verse 12 ನಾನು ಬಿರುದನ್ನು ಪಡೆಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡಾನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಸಿಸ್ಟರ್. ಗಮನಿಸಿರಿ, ಕ್ರಿಸ್ತನು ಪೌಲನನ್ನ ಹಿಡಿದುಕೊಂಡನು ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಪೌಲನು ನಾನು ಕ್ರಿಸ್ತನನ್ನ ಹಿಡಿದುಕೊಂಡೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದರೆ ಪೌಲನ ಜೀವಿತದಲ್ಲಿ ದೇವರು ಉದ್ದೇಶವನ್ನ ಇಟ್ಟನು. ಆ ಉದ್ದೇಶವನ್ನ ಪೌಲನು ಅರ್ಥ ಮಾಡಿಕೊಂಡನು. ಆ ಉದ್ದೇಶದ ಕಡೆಗೆ ಆತನು ನಡೆಯಲು ತೊಡಗಿದನು. ಪ್ರಿಯರೇ, ನೀವು ನಾನು ಕೂಡ ದೇವರ ಉದ್ದೇಶದಲ್ಲಿ ಇದ್ದೇವೆ. ವಾಕ್ಯವನ್ನ ಓದುವುದನ್ನ ಕೇಳಿಸಿಕೊಳ್ಳೋಣ. ರೋಮ 8ನೇ ಅಧ್ಯಾಯ 29ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 8 verse 29. ಮಾಡಿ ಓದಿ. 29 ಬ್ರದರ್. Yes sister. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಇದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡಾನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಸೊ ಪ್ರಿಯ ದೈವ ಜನರೇ, ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ದೇವರು ಉದ್ದೇಶವನ್ನ ಇಟ್ಟಿದ್ದಾನೆ. ಪೌಲನ ಜೀವಿತದಲ್ಲಿ ದೇವರು ಉದ್ದೇಶವನ್ನ ಇಟ್ಟಿದ್ದನು. ನಾವು ನಮ್ಮ ಜೀವಿತದಲ್ಲಿ ಈ 22ನೇ ವರ್ಷದಲ್ಲಿ ನನ್ನ ಜೀವಿತದಲ್ಲಿ ದೇವರ ಉದ್ದೇಶವೇನು, ನನ್ನ ಮಕ್ಕಳ ಜೀವಿತದಲ್ಲಿ ದೇವರ ಉದ್ದೇಶವೇನು, ಆ ಉದ್ದೇಶದ ಕಡೆಗೆ ನಾವು ಪ್ರಯಾಣ ಮಾಡುವುದಾದರೆ, ಆ ಉದ್ದೇಶವನ್ನ ನಾವು ಹಿಡಿದುಕೊಳ್ಳುವುದಾದರೆ ಖಂಡಿತವಾಗಿಯೂ ಈ ಒಂದು ಸಂಗತಿಯ ನಿಮಿತ್ತವಾಗಿ ಕರ್ತನು ನಮ್ಮನ್ನ ಆಶೀರ್ವದಿಸುತ್ತಾನೆ. ನಮ್ಮ ಕರ್ತನ ನಾಮವನ್ನ ಆತನು ನಮ್ಮ ಜೀವಿತದ ಮೂಲಕ ಮಹಿಮೆ ಪಡಿಸಿಕೊಳ್ಳುವ ಆತನಾಗಿದ್ದಾನೆ. ಮೊದಲನೆಯ ಅಧ್ಯಯನ, ದೇವರ ಉದ್ದೇಶ, ಗಾಡ್ಸ್ ಪರ್ಪಸ್ ಇನ್ ಅವರ್ ಲೈಫ್. ಎರಡನೇ ಆತ್ಮೀಯ ಪಾಠ, ಗಾಡ್ಸ್ ಪ್ರಾಸ್ಪೆಕ್ಟಿವ್, ಅಂದರೆ ದೇವರ ದೃಷ್ಟಿಕೋನ. ದೇವರು ನಮ್ಮ ದೃಷ್ಟಿಯನ್ನ ಯಾವುದರ ಮೇಲೆ ಇಡಲು ಕರೆದಿದ್ದಾನೆ, ನಮ್ಮ ದೃಷ್ಟಿ ಯಾವುದರ ಮೇಲೆ ಇಡಬೇಕೆಂಬುದಾಗಿ ನೀವು ನಾನು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯ ದೈವ ಜನರೇ, ಗ್ರೇಟ್ ಬ್ರಿಟನ್ಗೆ ಸೇರಿದಂತ ಸರ್ ರೋಜರ್ ಗಿಲ್ಬರ್ಟ್ ಬ್ಯಾನಿಸ್ಟರ್ ಎಂಬಾತನು
ಆ 400, 800, 1500 ದೂರಗಳ ಓಟಗಾರನಾಗಿದ್ದನು. ಮಾತ್ರವಲ್ಲ, ಆತನು ವೈದ್ಯಕೀಯ ಕ್ಷೇತ್ರದಲ್ಲಿ ನ್ಯೂರೋಲಾಜಿಸ್ಟ್ ಕಲಿತಿದ್ದನು, ಅಭ್ಯಾಸ ಮಾಡಿದ್ದನು. ಅದನ್ನ ವೈದ್ಯಕೀಯ ಅಭ್ಯಾಸಗಳನ್ನ ಅವನು ಮಾಡುತ್ತಿದ್ದನು. 1954ನೇ ವರ್ಷದಲ್ಲಿ ಅವನು 1 ಮೈಲನ್ನ 4 ನಿಮಿಷಗಳಿಗಿಂತ ಕಡಿಮೆ ಆಗಿ 3.59 ಸೆಕೆಂಡ್ಗಳಲ್ಲಿ ಆತನು ಓಡಿ ದೊಡ್ಡ ಸಾಧನೆಯನ್ನ ಮಾಡಿದನು. ಅವನ ಸಾಧನೆಯನ್ನ ಗಮನಿಸಿದ ಜಾನ್ ಲ್ಯಾಂಡಿ ಎಂಬತಕ್ಕಂತ ಆಸ್ಟ್ರೇಲಿಯಾದ ಅಥ್ಲೆಟಿಕ್ ಓಟಗಾರನು ಕೆಲವು ತಿಂಗಳುಗಳ ನಂತರ ಅವನ ಆ ಒಂದು ಸಾಧನೆಯನ್ನ ಸರಿಗಟ್ಟಿದನು. 1954ರ ನಂತರ ನಾವು ಗಮನಿಸುತ್ತೇವೆ, ವ್ಯಾಂಕೋವರ್ ಕೆನಡಾದಲ್ಲಿ ಒಂದು ದೊಡ್ಡ ಪಂದ್ಯ ಜರುಗಿತು. ಆ ಪಂದ್ಯದ ಸಮಯದಲ್ಲಿ ಈ ಬ್ಯಾನಿಸ್ಟರ್ ಮತ್ತು ಲ್ಯಾಂಡಿ, ಆಸ್ಟ್ರೇಲಿಯಾದವರು, ಬ್ರಿಟನ್ ಅವರು ಇಬ್ಬರು ಕೂಡ ಆ ಪಂದ್ಯದಲ್ಲಿ ಓಟವನ್ನ ಓಡಲು ತೊಡಗಿದರು. ಅವರು ಇಬ್ಬರು ಸಾಧನೆ ಮಾಡಿದಂತ ಓಟಗಾರರು, ಪ್ರಸಿದ್ಧವಾದಂತ ಓಟಗಾರರು. ಅವರಿಬ್ಬರು ಓಟವನ್ನ ಓಡುವಾಗ ಇಡೀ ಕ್ರೀಡಾಂಗಣದಲ್ಲಿದ್ದಂತ ಪ್ರೇಕ್ಷಕರು ಚಪ್ಪಾಳೆಯನ್ನ ಹೊಡೆಯಲು ಪ್ರಾರಂಭಿಸಿದರು. ಅವರ ಚಪ್ಪಾಳೆಯ ಘೋಷ ಎಷ್ಟು ದೊಡ್ಡದಾಗಿತ್ತು ಎಂಬುದಾಗಿ ನೋಡುವಾಗ ಕಿವಿ ಗಡಚುವ ಹಾಗೆ ಅವರ ಚಪ್ಪಾಳೆ ಇಡೀ ಸ್ಟೇಡಿಯಂ ಅಲ್ಲಿ ತುಂಬಿತ್ತು ಅವರ ಧ್ವನಿ. ಅಂತ ಒಂದು ಜಯಘೋಷದ ಮಧ್ಯದಲ್ಲಿ, ಆರ್ಭಟದ ಮಧ್ಯದಲ್ಲಿ ಈ ಇಬ್ಬರು ಓಟಗಾರರು ಓಡಲು ತೊಡಗಿದರು. ಆಸ್ಟ್ರೇಲಿಯಾ ದೇಶದ ಜಾನ್ ಲ್ಯಾಂಡಿ ಇನ್ನು ಆ ಒಂದು ಗುರಿಯನ್ನ ಮುಟ್ಟಲು ಕೆಲವು ಸೆಕೆಂಡ್ಗಳು ಇರುವಾಗ ಆತನ ಜೊತೆಯಲ್ಲಿಯೇ ಬ್ಯಾನಿಸ್ಟರ್ ಕೂಡ ಓಡುತ್ತಿದ್ದನು. ಈ ಆಸ್ಟ್ರೇಲಿಯಾದ ಜಾನ್ ಲ್ಯಾಂಡಿ ಒಂದೇ ಒಂದು ಕ್ಷಣ, ರೆಪ್ಪೆ ಬಡಿಯುವಂತ ಒಂದು ಕ್ಷಣ ಆತನು ಹಿಂದಕ್ಕೆ ತಿರುಗಿ ನೋಡಿದನು. ಅವನು ಹಿಂದಕ್ಕೆ ತಿರುಗಿ ನೋಡಿದಂತ ಆ ಒಂದು ಕ್ಷಣ, ರೆಪ್ಪೆ ಬಡಿಯುವಂತ ಆ ಒಂದು ಕ್ಷಣದಲ್ಲಿ ಬ್ಯಾನಿಸ್ಟರ್ ಗುರಿಯನ್ನ ಮುಟ್ಟಿ ಆ ಒಂದು ಕ್ಷಣದಲ್ಲಿ ಆ ಪಂದ್ಯವನ್ನ ಆತನು ಗೆದ್ದನು. ಆ ಪಂದ್ಯದ ನಂತರ ಜಾನ್ ಲ್ಯಾಂಡಿ ಮತ್ತು ಬ್ಯಾನಿಸ್ಟರ್ ಅವರ ಕಂಚು ಪುತ್ಥಳಿಗಳನ್ನ ಮಾಡಿ ಆ ಸ್ಟೇಡಿಯಂ ಅಲ್ಲಿ ಅವರು ಇಟ್ಟರು. ಆ ಒಂದು ಪುತ್ಥಳಿಗಳನ್ನ ನೋಡಿದಂತ ಜಾನ್ ಲ್ಯಾಂಡಿ ಈ ರೀತಿಯಾಗಿ ಪ್ರತಿಕ್ರಿಯೆ ಮಾಡಿದರು. ಆದಿಕಾಂಡದಲ್ಲಿ ಲೋತನ ಹೆಂಡತಿ ಸೊದೋಮ್ ಗೋಮೋರಗಳ ಮೇಲೆ ದೇವರು ನ್ಯಾಯ ತೀರಿಸುವಾಗ ಅದನ್ನ ಹಿಂದಕ್ಕೆ ನೋಡಿ ಅವಳು ಉಪ್ಪಿನ ಕಂಬವಾದಳು. ನಾನು ಈ ಪಂದ್ಯವನ್ನ ಓಡುವಾಗ ಹಿಂದಕ್ಕೆ ನಾನು ತಿರುಗಿದೆ, ಅದರ ಪರಿಣಾಮ ನಾನು ಕಂಚಿನ ಪುತ್ಥಳಿಯಾಗಿ ಬದಲಾದೆ ಎಂಬುದಾಗಿ ಆತನು ಹೇಳಿದನು. ಪ್ರಿಯರೇ, ಈ ಒಂದು ಉದಾಹರಣೆ ಮೂಲಕ ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ ದೃಷ್ಟಿಕೋನ. ವಿ ಶುಡ್ ಹ್ಯಾವ್ ಪರ್ಸ್ಪೆಕ್ಟಿವ್ ಇನ್ ಮೈ ಲೈಫ್ ಅಂಡ್ ಯುವರ್ ಲೈಫ್. ನೀವು ನಾನು ನಮ್ಮ ದೃಷ್ಟಿಯನ್ನ ಗುರಿಯಿಂದ ಪಕ್ಕಕ್ಕೆ ತೆಗೆಯುವುದಾದರೆ, ನಮ್ಮ ದೃಷ್ಟಿಯನ್ನ ದೇವರ ಕಡೆಯಿಂದ ಪಕ್ಕಕ್ಕೆ ತೆಗೆಯುವುದಾದರೆ, ನಮ್ಮ ದೃಷ್ಟಿಯನ್ನ ದೇವರ ವಾಕ್ಯದಿಂದ ಪಕ್ಕಕ್ಕೆ ತೆಗೆಯುವುದಾದರೆ ನಮ್ಮ ಜೀವಿತದಲ್ಲಿ ನಾವು ಗುರಿಯನ್ನ ಹೊಂದಲು ಸಾಧ್ಯವಿಲ್ಲ. ನಮ್ಮ ಜೀವಿತದಲ್ಲಿ ನಾವು ಶೋಧನೆಯನ್ನ ಜಯಿಸಲು ಸಾಧ್ಯವಿಲ್ಲ. ನಮ್ಮ ಜೀವಿತದಲ್ಲಿ ದೇವರು ನಮಗೆಂದು ಇಟ್ಟಿರ್ತಕ್ಕಂಥ ಆ ಒಂದು ಗುರಿಯನ್ನ ಮುಟ್ಟಲು ಸಾಧ್ಯವಿಲ್ಲ. ಪೌಲನು ಹೇಳುತ್ತಿದ್ದಾನೆ, ನಾನು ಗುರಿಯ ಕಡೆಗೆ ಓಡುತ್ತಿದ್ದೇನೆ. ಹೌದು ಪ್ರಿಯ ದೈವ ಜನರೇ, ನೀವು ನಾನು ನಮ್ಮ ಗುರಿಯನ್ನ ಕಡೆಗೆ ಓಡಬೇಕಾದರೆ ನಮ್ಮ ಜೀವಿತದಲ್ಲಿ ಪೌಲನ ಹಾಗೆ ಕಳೆದ ವಿಜಯವನ್ನ ನಾವು ಮರೆತು ಬಿಡಬೇಕು. ವಿ ಶುಡ್ ನಾಟ್ ಡಿಪೆಂಡ್ ಆನ್ ದ ಪ್ರೀವಿಯಸ್ ಸಕ್ಸಸ್ ಆಫ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ನಮ್ಮ ಸ್ಥಾನವನ್ನ ನಾವು ಮರೆಯಬೇಕು. ನಮ್ಮ ಜೀವಿತದಲ್ಲಿ
ನಾವು ಏನಾಗಿದ್ದೇವೆ, ನಾವು ಏನಾಗಿದ್ದೆವು ಎಂಬ ಸಂಗತಿಗಳನ್ನ ನಾವು ಮರೆಯಬೇಕು. ನಮ್ಮ ಜೀವಿತದಲ್ಲಿ ನಾವು ಹೊಂದಿದಂತ ಸೋಲುಗಳನ್ನ ನಾವು ಮರೆಯಬೇಕು. ಪೌಲನು ಹೇಳುತ್ತಿದ್ದಾನೆ, ಪೌಲನು ಫಿಲಿಪಿ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಆತನು ಹೇಳುತ್ತಿದ್ದಾನೆ, ಆದರೆ ಒಂದು ನಾನು ಇಂದಿನ ಸಂಗತಿಗಳನ್ನ ಮರೆತು ಬಿಟ್ಟು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ಗಮನಿಸಿರಿ, ಫಿಲಿಪಿ ಪತ್ರಿಕೆ 3ನೇ ಅಧ್ಯಾಯ 4ನೇ ವಾಕ್ಯದಿಂದ ಆತನು 8ನೇ ವಾಕ್ಯದವರೆಗೂ ತಿಳಿಸುವಂತ ವಾಕ್ಯಗಳನ್ನ ಓದುವುದನ್ನ ಕೇಳಿಸಿಕೊಳ್ಳೋಣ. ಪ್ಲೀಸ್ ರೀಡ್ ಸಿಸ್ಟರ್. ಫಿಲಿಪಿಯನ್ಸ್ ಚಾಪ್ಟರ್ 3 verse 4 to till 8. ನಾನಾದರೂ ಶರೀರ ಸಂಬಂಧ ವಾದುಗಳಲ್ಲಿಯೂ ಭರವಸೆವಿಟ್ಟರೂ ಇಡಬಹುದು. ಬೇರೆ ಯಾವುದನ್ನಾದರೂ ಶರೀರ ಸಂಬಂಧ ವಾದುಗಳಲ್ಲಿ ಭರವಸೆವಿಡಬಹುದೆಂದು ಯೋಚಿಸುವುದಾದರೆ ನಾನು ಅವನಿಗಿಂತಲೂ ಹೆಚ್ಚಾಗಿ ಹಾಗೆ ಯೋಚಿಸಬಹುದು. ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿಯಾಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನಾಮಿನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು, ಮತಶಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಆಮೆನ್. ಪ್ರಿಯರೇ, ಗಮನಿಸಿರಿ, ಪೌಲನು ಹೇಳುತ್ತಿದ್ದಾನೆ, ನಾನು ಇಂದಿನವುಗಳನ್ನ ಮರೆತು ಬಿಟ್ಟು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ನಮ್ಮ ತಪ್ಪುಗಳನ್ನ ನಾವು ನೆನಪು ಮಾಡಿಕೊಳ್ಳುವುದಾದರೆ ಅವುಗಳು ನಾವು ಓಟವನ್ನ ಓಡಲು ನಮಗೆ ಸಹಾಯ ಮಾಡುವುದಿಲ್ಲ. ನಾನು ಒಂದು ಸಂದೇಶವನ್ನ ಕೆಲವು ತಿಂಗಳುಗಳ ಹಿಂದೆ ಕಳೆದ ವರ್ಷದಲ್ಲಿ ನಾನು ಕೇಳಿದೆ. ಆ ಒಂದು ಸಂದೇಶದಲ್ಲಿ ಮತ್ತಾಯ ಬರೆದ ಸುವಾರ್ತೆಯನ್ನ ಕುರಿತು ಬೋಧಕರು ಸಂದೇಶವನ್ನ ಕೊಡುತ್ತಿದ್ದರು. ಮತ್ತು ಆ ಒಂದು ಸಂದೇಶವನ್ನ ಕೇಳುವಂತ ಸಮಯದಲ್ಲಿ ಅವರು ಇಬ್ಬರು ಸಹೋದರರನ್ನ ಕರೆದು ಅವರನ್ನ, ನೀವು ದಯಮಾಡಿ ಇಲ್ಲಿಂದ ಸ್ವಲ್ಪ ದೂರ ಓಡಿ ಎಂಬುದಾಗಿ ಅವರು ಕೇಳಿಕೊಂಡರು. ಇಬ್ಬರು ಸಹೋದರರು ಓಡಿದರು ಮತ್ತು ಒಬ್ಬ ಸಹೋದರನು ಮೊದಲನೆಯವರಾಗಿಯೂ ಮತ್ತೊಬ್ಬ ಸಹೋದರನು ಎರಡನೆಯವರಾಗಿಯೂ ಅವರು ಬಂದರು. ಆ ರೀತಿಯಾಗಿ ಅವರು ಬಂದಾಗ ಮೊದಲು ಬಂದ ಸಹೋದರನನ್ನ ಪ್ರೋತ್ಸಾಹಪಡಿಸಿ ಮತ್ತು ಎರಡನೇ ಸಹೋದರನನ್ನು ಪ್ರೋತ್ಸಾಹಪಡಿಸಿ ಅವರಿಗೆ ಹಣ್ಣನ್ನ ಕೊಟ್ಟು ಕಳಿಸಿದರು. ಮೊದಲನೆಯ ಸಹೋದರನಿಗೆ ಅವ್ರು ಹೇಳಿದರು, ನೀವು ಮೊದಲ ಸಾರಿ ಓಡಿದಾಗ ಏನು ಭಾರವಿಲ್ಲದೆ ಓಡಿದಿರಿ, ಈಗ ಓಡಿ ಎಂಬುದಾಗಿ ಅವರಿಗೆ ಸ್ವಲ್ಪ ಭಾರವನ್ನ ಅವರು ಹೆಗಲಿನ ಮೇಲೆ ಹಾಕಿ ಓಡಲು ತೊಡಗಿದರು. ಆ ರೀತಿಯಾಗಿ ಪ್ರತಿ ಸಾರಿ ಓಡುವಾಗ ಅವರು ವೇಗವಾಗಿ ಓಡಲು ಸಾಧ್ಯವಾಗದೆ ಹೋಯಿತು. ಕೊನೆಗೆ ಆ ಓಟಗಾರನಿಗೆ 2 ಕಾಲುಗಳಿಗೂ ಕೂಡ ಭಾರಗಳನ್ನ ಕಟ್ಟಿ ಓಡು ಎಂಬುದಾಗಿ ಹೇಳಿದರು. ಅವರಿಂದ ಓಡಲು ಸಾಧ್ಯವಾಗದೆ ಹೋಯಿತು. ಪ್ರಿಯರೇ, ಕಲಿಯುವಂತ ಪಾಠವೇನೆಂದರೆ, ನೀವು ನಾನು ನಮ್ಮ ಜೀವಿತದಲ್ಲಿ ಭಾರಗಳನ್ನ ಹೊತ್ತುಕೊಂಡು ಓಡಲು ಸಾಧ್ಯವಿಲ್ಲ. ನಿಮ್ಮ ನನ್ನ ಜೀವಿತದಲ್ಲಿ ಹಳೆಯ ನೆನಪುಗಳನ್ನ, ಹಳೆಯ ಸೋಲುಗಳನ್ನ ಹೊತ್ತುಕೊಂಡು ಓಟವನ್ನ ಓಡಲು ಸಾಧ್ಯವಿಲ್ಲ. ಆದ ಕಾರಣ ನೀವು ನಾನು ಓಟವನ್ನ ಓಡಬೇಕಾದರೆ ಇಂದಿನವುಗಳನ್ನ ಮರೆಯಬೇಕು. ಪೌಲನು ಇಂದಿನವುಗಳನ್ನ ನಾನು ಮರೆತೇನೆ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ಇಂದಿನವುಗಳನ್ನ ನಾನು ಬಿಟ್ಟು ಬಿಟ್ಟೇನೆ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ವಾಚ್ಮನ್ನಿ ಎಂಬತಕ್ಕಂತ ದೇವ ಮನುಷ್ಯನು, ಚೈನಾ ದೇಶದ ಸೇರಿದಂತ ದೇವ ಮನುಷ್ಯರು ಒಮ್ಮೆ ಹಾಸಿಗೆಯಿಂದ ಎದ್ದು ಅವರು ಸಂತೋಷ ಪಟ್ಟರಂತೆ. ಯಾಕೆಂದರೆ ಅವರು ಎಷ್ಟು ಪಾಪವನ್ನ ಮಾಡಿದರು, ಅವೆಲ್ಲ ಪಾಪಗಳನ್ನು ಯೇಸುವಿನ ರಕ್ತವು ತೊಳೆದು ಶುದ್ಧ ಮಾಡಿತು, ಅವರನ್ನ ಪರಿಶುದ್ಧಪಡಿಸಿತು ಎಂಬುದಾಗಿ ಅವರು ಸಂತೋಷ ಪಟ್ಟರು. ಅದನ್ನ ಕುರಿತು ಒಂದು ಪುಸ್ತಕವನ್ನು ಕೂಡ ಅವರು ಬರೆದಿದ್ದಾರೆ ಮತ್ತು ಅದನ್ನ ಕುರಿತು ಅನೇಕರಿಗೆ ತಿಳಿಸಿದ್ದಾರೆ.
ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ನಿಮ್ಮ ನನ್ನ ಜೀವಿತದಲ್ಲಿ ನಾವು ಏನಾಗಿದ್ದೆವು, ಏನು ಮಾಡಿದ್ದೆವು, ಯಾವ ಸೋಲನ್ನ ಮಾಡಿದೆವು, ಯಾವ ತಪ್ಪುಗಳನ್ನ ಮಾಡಿದೆವು, ಅದನ್ನ ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳದೆ ಅವುಗಳನ್ನ ನಾವು ಬಿಟ್ಟು ನಾವು ಮುಂದಿನವುಗಳಿಗಾಗಿ ಪ್ರಯಾಣ ಮಾಡಬೇಕು. ಆ ಒಂದು ದೃಷ್ಟಿಕೋನವನ್ನ ನಾವು ಹೊಂದಿರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಪ್ರೋತ್ಸಾಹಪಡಿಸುತ್ತದೆ. ಪ್ರಿಯ ದೈವ ಜನರೇ, ನೀವು ನಾನು ದೇವರ ವಾಕ್ಯಕ್ಕೆ, ದೇವರಿಗೆ ನಮ್ಮ ಜೀವಿತವನ್ನ ಒಪ್ಪಿಸಿಕೊಡೋಣ. ನಮ್ಮ ವಾಕ್ಯಕ್ಕೆ ನಮ್ಮನ್ನ ಒಪ್ಪಿಸಿಕೊಡುವಾಗ ಕರ್ತನು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತಾನೆ. ಆತನು ನಮ್ಮನ್ನ ಪ್ರೋತ್ಸಾಹಪಡಿಸುತ್ತಾನೆ. ನಾವು ಮೊದಲನೇದಾಗಿ ದೇವರ ಉದ್ದೇಶವನ್ನ ಹೊಂದಿಕೊಳ್ಳುವಂತೆಯೂ, ಎರಡನೇದಾಗಿ ದೇವರ ದೃಷ್ಟಿಕೋನವನ್ನ ಹೊಂದಿರುವಂತೆಯೂ, ಮೂರನೇದಾಗಿ ದೇವರ ಯೋಜನೆ. ವಿ ಶುಡ್ ಫೋಕಸ್ ಆನ್ ಗಾಡ್ಸ್ ಪ್ಲಾನ್. ದೇವರು ನನಗೆಂದು ಯಾವ ಮಾದರಿಯನ್ನು ಇಟ್ಟಿದ್ದಾನೆ. ವಾಟ್ ಇಸ್ ದ ಪ್ಲಾನ್ ಆಫ್ ಗಾಡ್ ಇನ್ ಮೈ ಲೈಫ್? ಓದುವುದನ್ನು ಕೇಳಿಸಿಕೊಳ್ಳೋಣ. ಕೀರ್ತನೆ, ದಯಮಾಡಿ ನಮ್ಮ ಸತ್ಯವೇದವನ್ನ ಕೀರ್ತನೆ 37:23 ವಾಕ್ಯವನ್ನ ಓದಲು ಕೇಳಿಸಿಕೊಳ್ಳೋಣ. Psalm chapter 37 verse 23. brother. Yes sister. 20 ಎಷ್ಟು? Yes sister. 20 ಎಷ್ಟು brother? 23 sister. ಸತ್ಪುರುಷನ ಗತಿ ಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ, ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಥ್ಯಾಂಕ್ ಯು ಸಿಸ್ಟರ್. ಈ ವಾಕ್ಯವನ್ನ ಗಮನಿಸಿರಿ. ದೇವರು ನಮ್ಮ ಜೀವಿತದಲ್ಲಿ ಆತನು ಇಟ್ಟಿರ್ತಕ್ಕಂಥ ಯೋಜನೆಯಲ್ಲಿ ಸಂತೋಷ ಪಡುವಂತವನಾಗಿದ್ದಾನೆ. When God is rejoicing in our plan, the plan which is having in our life, ನೀವು ನಾನು ಕೂಡ ದೇವರು ನಮ್ಮನ್ನು ಇಟ್ಟಿರುವಂತಹ ಆ ಯೋಜನೆ ವಿಷಯದಲ್ಲಿ ನಾವು ಸಂತೋಷ ಪಡಬೇಕು ಎಂಬುದಾಗಿ ಈ ವಾಕ್ಯ ನಮ್ಮನ್ನ ಪ್ರೋತ್ಸಾಹಪಡಿಸುವಂತದ್ದಾಗಿದೆ. ಸೊ ಮೊದಲನೇದಾಗಿ ದೇವರ ಉದ್ದೇಶವನ್ನ ತಿಳಿದುಕೊಳ್ಳೋಣ. ಎರಡನೇದಾಗಿ ದೇವರ ದೃಷ್ಟಿಕೋನವನ್ನ ತಿಳಿದುಕೊಳ್ಳೋಣ. ಮೂರನೇದಾಗಿ ದೇವರ ಯೋಜನೆಯನ್ನ ನಾವು ತಿಳಿದುಕೊಳ್ಳೋಣ. ನಾಲ್ಕನೇದಾಗಿ ನಮ್ಮ ಜೀವಿತದಲ್ಲಿ ದೇವರು ನಮಗಿಟ್ಟಿರ್ತಕ್ಕಂಥ ಬಹುಮಾನವನ್ನ ತಿಳಿದುಕೊಳ್ಳೋಣ. ವಾಕ್ಯವನ್ನ ಓದುವುದನ್ನು ಕೇಳಿಸಿಕೊಳ್ಳೋಣ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಫಿಲಿಪಿಯನ್ಸ್ chapter 3 verse 14. ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಪೌಲನು ಹೇಳುತ್ತಿದ್ದಾನೆ, ದೇವರು ನನ್ನನ್ನು ಕರೆದಿದ್ದಾನೆ, ದೇವರು ನನ್ನ ಮುಂದೆ ಬಹುಮಾನ ಇಟ್ಟಿದ್ದಾನೆ, ಆ ಬಹುಮಾನವನ್ನ ಹೊಂದುವ ಸಲುವಾಗಿ ನಾನು ಓಡುತ್ತೇನೆ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ನೀವು ನಾನು ಈ 2022ರಲ್ಲಿ ದೇವರ ಕಡೆಗೆ ನಾವು ಓಡೋಣ. ದೇವರು ಇಟ್ಟಿರುವಂತ ಉದ್ದೇಶದ ಕಡೆಗೆ ಓಡೋಣ. ದೇವರು ಇಟ್ಟಿರ್ತಕ್ಕಂಥ ದೃಷ್ಟಿಕೋನದ ಕಡೆಗೆ ಓಡೋಣ. ದೇವರು ಇಟ್ಟಿರ್ತಕ್ಕಂಥ ಯೋಜನೆ ಕಡೆಗೆ ಓಡೋಣ. ದೇವರು ನಿಮಗೆ ನನಗೆ ಇಟ್ಟಿರುವಂತ ಬಹುಮಾನವನ್ನ ಹೊಂದಲೇಬೇಕೆಂಬುದಾಗಿ ನಾವು ಓಡುವಂತೆ ಕರ್ತನು ನಮ್ಮೆಲ್ಲರಿಗೆ ಕೂಡ ಆತನ ಕೃಪೆಯನ್ನ ಅನುಗ್ರಹಿಸಲಿ. ದೇವರ ವಾಕ್ಯವನ್ನ ಗಮನಿಸಿರಿ. ಕೆಲವು ವಾಕ್ಯಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ದಯಮಾಡಿ ಗುರ್ತಿಟ್ಟುಕೊಳ್ಳಿ ಅಥವಾ ಧ್ಯಾನ ಮಾಡ್ರಿ. ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯ 21ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 25 verse 21. ಮತ್ತೆ ಉಳಿದವರು ವಾಕ್ಯ ಇರುವುದಾದ್ರೆ ದಯಮಾಡಿ ನಿಮ್ಮ ಸತ್ಯವೇದವನ್ನ ತೆರೆದು ಓದಬೇಕಾಗಿ ಕೇಳಿಕೊಳ್ಳುತ್ತೇನೆ. 2 Timothy chapter 4 verse 8, 1 Peter chapter 5 verse 4, Matthew 25 verse 21. ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತ್ಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಮತ್ತಾಯ 25:21ನೇ ವಾಕ್ಯ, ಅವನ ದನಿಯು ನಂಬಿಗಸ್ತನಾದ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ,
ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಪ್ರಿಯರೇ, ಗಮನಿಸಿರಿ, ದೇವರು ತನ್ನ ಮಕ್ಕಳಿಗೆ ಇಟ್ಟಿರ್ತಕ್ಕಂಥ ಬಿರುದು ಏನು? ದೇವರು ಕೊಡುವಂತ ಬಿರುದು ಏನೆಂದರೆ ಬಲ, ನಂಬಿಗಸ್ತನಾದ ಒಳ್ಳೆ ಆಳು. ಒಬ್ಬ ಪ್ರಖ್ಯಾತಿಯಾದಂತ ದೇವ ಸಂದೇಶಕನನ್ನ ಒಬ್ಬರು ಸಂದರ್ಶನ ಮಾಡಿದರು. ಓ ದೇವ ಮನುಷ್ಯನೇ, ನೀವು ಪರಲೋಕಕ್ಕೆ ಹೋದಾಗ ನಿಮ್ಮನ್ನು ನೋಡಿ ದೇವರು ಏನು ಹೇಳಬೇಕು? ನೀವು ಇಷ್ಟೊಂದು ಸಭೆ ಕಟ್ಟಿದ್ದೀರಿ, ಇಷ್ಟೊಂದು ದೂರದರ್ಶನ ಮಾಧ್ಯಮಗಳ ಮೂಲಕ ದೇವರ ಸೇವೆಯನ್ನ ಮಾಡ್ತಾ ಇದ್ದೀರಿ, ಇಷ್ಟೊಂದು ಆತ್ಮಗಳನ್ನ ಗೆದ್ದಿದ್ದೀರಿ. ಆದ ಕಾರಣ ನೀವು ಪರಲೋಕದಲ್ಲಿ ಯೇಸುಸ್ವಾಮಿನ ಭೇಟಿಯಾದಾಗ ಹೇಗೆ ನೀವು ಅಲ್ಲಿ ಪ್ರತಿಕ್ರಿಯೆಯನ್ನ ನೀವು ಎದುರಿಸುತ್ತೀರಿ ಅಥವಾ ಎದುರು ನೋಡುತ್ತೀರಿ ಎಂಬುದಾಗಿ ಕೇಳಿದಾಗ ಆ ದೇವ ಮನುಷ್ಯನ್ ಹೇಳಿದನು, ಮತ್ತಾಯ 25:21 ವಾಕ್ಯ, ಅವನ ದನಿಯು ಬಲ, ನಂಬಿಗಸ್ತನಾದ ಒಳ್ಳೆ ಹಾಲು. ನೀವು ನಾನು ಒಂದು ದಿನ ಯೇಸುಸ್ವಾಮಿಯನ್ನ ಕಾಣುತ್ತೇವೆ, ಯೇಸುಸ್ವಾಮಿಯನ್ನ ಭೇಟಿ ಆಗುತ್ತೇವೆ. ಆಗ ಆತನು ನಿಮ್ಮನ್ನು ನನ್ನನ್ನು ನೋಡಿ ಬಲ, ನಂಬಿಗಸ್ತನಾದ ಒಳ್ಳೆ ಮಗಳೇ, ಒಳ್ಳೆ ಮಗನೇ, ಒಳ್ಳೆ ಸೇವಕನೇ, ಒಳ್ಳೆ ಸೇವಕಿಯೇ ಎಂಬುದಾಗಿ ಆತನು ನಮ್ಮನ್ನ ಕುರಿತು ತಿಳಿಸಬೇಕು. 2 ತಿಮೋತಿ 4ನೇ ಅಧ್ಯಾಯ 8ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. 2 ತಿಮೋತಿ ಚಾಪ್ಟರ್ 4:8. ನೀತಿವಂತನಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಎಂಬುದೇ. ಪ್ರಿಯರೇ, ನೀತಿಯ ಜಯಮಾಲೆ ನನಗೆ ಇಡಲ್ಪಟ್ಟಿದೆ, ನಾನು ಹೊಂದುತ್ತೇನೆ, ಕರ್ತನು ನನಗೆ ಕೊಡುತ್ತಾನೆ ಎಂಬುದಾಗಿ ಪೌಲನು ಹೇಳುತ್ತಿದ್ದಾನೆ. ಸೊ ನಿಮ್ಮ ನನ್ನ ಜೀವಿತದಲ್ಲಿ ನಾನು ಬಹುಮಾನ ಹೊಂದುತ್ತೇನೆ, ಆ ಬಹುಮಾನವನ್ನ ನಾನು ಹೊಂದುವುದಕ್ಕಾಗಿ ಓಡುತ್ತೇನೆ ಎಂಬ ಒಂದು ನಂಬಿಕೆಯಲ್ಲಿ, ಗುರಿಯಲ್ಲಿ ಓಡುವಾಗ ಆ ಒಂದು ಬಹುಮಾನವನ್ನ ನಾವು ಹೊಂದುವಂತೆ ಕರ್ತನು ನಮಗೆ ಸಹಾಯ ಮಾಡುತ್ತಾನೆ. ವಾಕ್ಯವನ್ನ, ಬಿರುದುಗಳನ್ನ ಕುರಿತು ಧ್ಯಾನಿಸ್ತಾ ಇದ್ದೇವೆ. ಓದುವುದನ್ನು ಕೇಳಿಸಿಕೊಳ್ಳೋಣ. 1 ಪೀಟರ್ ಚಾಪ್ಟರ್ 5:4. 1 ಪೇತ್ರ 5ನೇ ಅಧ್ಯಾಯ 4ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಥ್ಯಾಂಕ್ ಯು ಸಿಸ್ಟರ್. ದೇವರ ವಾಕ್ಯವನ್ನ ಗಮನಿಸಿರಿ. ಹಿರಿಯ ಕುರುಬನು ಪ್ರತ್ಯಕ್ಷನಾಗುವಾಗ ಎಂದಿಗೂ ಬಾಡದ ಜಯಮಾಲೆಯನ್ನ ನಾನು ಕೊಡುವೇನೆಂಬುದಾಗಿ ಆತನು ಹೇಳುತ್ತಿದ್ದಾನೆ. 1 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪೇತ್ರ ಹೇಳುತ್ತಿದ್ದಾರೆ, ಲಯ, ಕಳಂಕ, ಕ್ಷಯಗಳಿಲ್ಲದಂತ ಬಾಧ್ಯತೆ ಅಂದರೆ ಬಹುಮಾನ, ಅಂದರೆ ಆಸ್ತಿಯನ್ನ ದೇವರು ತನ್ನ ಮಕ್ಕಳಾದಂತ ನಮಗೋಸ್ಕರವಾಗಿ ಆತನಿಟ್ಟಿದ್ದಾನೆ. ಆದ ಕಾರಣ ಪ್ರಿಯ ದೈವ ಜನರೇ, ನೀವು ನಾನು ನಮ್ಮ ಜೀವಿತದಲ್ಲಿ ಈ ಬಹುಮಾನವನ್ನ ಹೊಂದುವಂತ ಓಟವನ್ನ ನಾವು ಓಡುವಂತೆ, 22ನೇ ವರ್ಷದಲ್ಲಿ ನಾವು ಓಡುವಂತೆ, ನಮ್ಮ ಜೀವಿತವೆಲ್ಲ ಕರ್ತನು ನಮ್ಮಲ್ಲಿರ್ತಕ್ಕಂಥ ಉಸಿರನ್ನ ಆತನು ತೆಗೆಯುವ ತನಕ ಆ ಒಂದು ಓಟವನ್ನ ಓಡುವಂತೆ ಕರ್ತನು ನಮಗೆ ನಿನಗೆ ಸಹಾಯ ಮಾಡಲಿ. ಫ್ಲಾರೆನ್ಸ್ ಎಂಬತಕ್ಕಂಥ ಲಾಂಗ್ ಡಿಸ್ಟೆನ್ಸ್ ಸ್ವಿಮ್ಮರ್ ಅನ್ನ ಕುರಿತು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಆಕೆ ಕ್ಯಾಟಲಾನ್ ಎಂಬತಕ್ಕಂಥ ಪ್ರದೇಶದಿಂದ ಕ್ಯಾಲಿಫೋರ್ನಿಯಾ ಎಂಬತಕ್ಕಂಥ ಪ್ರದೇಶಕ್ಕೆ ಸುಮಾರು 20 ಮೈಲುಗಳ ದೂರವನ್ನ ಆಕೆ ಈಜಲು ಇಷ್ಟಪಟ್ಟಳು. ಆ ರೀತಿಯಾಗಿ ಮೊದಲ ಒಂದು ಪ್ರಯತ್ನವನ್ನ ಆಕೆ ಮಾಡಿದಾಗ ನೀರು ಬಹಳ ತಂಪಾಗಿತ್ತು, ಅಂದ್ರೆ ಅದರ ಉಷ್ಣಾಂಶ ಬಹಳ ಕಡಿಮೆ ಇತ್ತು. ಮತ್ತು ಆಕೆ ಈಜುವಾಗ ಅನೇಕ ಶಾರ್ಕ್ ಮೀನುಗಳು ಅವಳನ್ನ ತಾಕಲು ಬಂದವು. ಆಕೆ ಜೊತೆಗಿದ್ದಂಥವರು ಅವುಗಳನ್ನ ದೂರ ಮಾಡಿದರು. ಬಹಳ ಚಳಿ ಇತ್ತು, ಅನುಕೂಲವಾದಂತ ಪರಿಸ್ಥಿತಿ ಇರಲಿಲ್ಲ. ಆದರೂ ಕೂಡ ಆಕೆ ಈಜಲು ತೊಡಗಿದಳು. 20 ಮೈಲುಗಳ ಆ ಒಂದು ಈಜಿನ ಸಾಧನೆಯನ್ನ ಮಾಡಲು ಆಕೆ ತೊಡಗಿದಾಗ ಆ ಒಂದು ತೀರವನ್ನ ಮುಟ್ಟಲು ಇನ್ನು ಅರ್ಧ ಮೈಲುಗಳಿರುವಾಗ ಆಕೆ ಈಜಲು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಹೇಳಿ ಈಜನ್ನ ನಿಲ್ಲಿಸಿ ಆಕೆಯನ್ನ ದೋಣಿಯಲ್ಲಿ ತೆಗೆದುಕೊಂಡು ಕ್ಯಾಲಿಫೋರ್ನಿಯಾ ತೀರಕ್ಕೆ ಆಕೆಯನ್ನ ಕರೆದುಕೊಂಡು ಬಂದರು. ಅಲ್ಲಿ ಆಕೆ ಚೇತರಿಸಿಕೊಂಡ ನಂತರ ಆಕೆ ಅದರ ಒಂದು ಅಂತರವನ್ನ ಗಮನಿಸಿದಾಗ ಅರ್ಧ ಮೈಲುಗಳು, 20 ಮೈಲುಗಳ ಈಜನ್ನು ಆಕೆ ಗುರಿಯನ್ನ ಮುಟ್ಟಲು ಅರ್ಧ ಮೈಲುಗಳು ಮಾತ್ರವೇ ಉಳಿದಿತ್ತು. ಆಕೆ ಈ ರೀತಿಯಾಗಿ ಹೇಳಿದಳು, ಈ ಅರ್ಧ ಮೈಲು ಇದೆ ಎಂಬುದಾಗಿ ನನಗೆ ಗೊತ್ತಿದ್ದಾದರೆ
ನಾನು ಈಜು ಬಿಡುತ್ತಿದ್ದೆ. ಇಲ್ಲಿ ನನಗೆ ಮಂಚು, ಮೋಡ ಮತ್ತು ಈ ದೃಷ್ಟಿ ಕಾಣದೇ ಇರುವ ಕಾರಣ ನಾನು ಈ ಒಂದು ದೃಶ್ಯವನ್ನ ನೋಡಲು ನನ್ನಿಂದ ಸಾಧ್ಯವಾಗದೆ ನಾನು ಈಜನ್ನು ನಿಲ್ಲಿಸಿದೆ ಎಂಬುದಾಗಿ ಹೇಳಿ, ಪುನಃ 2 ತಿಂಗಳ ನಂತರ ಪರಿಸ್ಥಿತಿ ಅನನುಕೂಲವಾಗಿದ್ದರು, ಚಳಿಯಾಗಿದ್ದರು, ಅನೇಕ ವಿಧವಾದಂತ ಹೋರಾಟಗಳು, ವಿರೋಧತ್ವಗಳು ಇದ್ದರೂ ಕೂಡ ಆಕೆ ಈ ಸಲ 2 ತಿಂಗಳ ನಂತರ ಈ ಒಂದು ದೂರದ ಈಜನ್ನು ಈಜಿದಂತ ಮೊದಲ ಮಹಿಳೆ ಎಂಬ ಹೆಸರಿಗೆ ಆಕೆ ಪ್ರಖ್ಯಾತಿಯನ್ನ, ಹೆಸರುವಾಸಿಯನ್ನ ಹೊಂದಿದಳು. ಈ ಸಮಯದಲ್ಲಿ ಆಕೆ ಹೇಳಿದಂತ ಮಾತೇನೆಂದರೆ, ನಾನು ಈಜಲು ಬಹಳ ಕಷ್ಟವಾಗಿತ್ತು, ಆದರೂ ಕೂಡ ನನ್ನ ಗುರಿಯ ಮುಂದೆ, ನನ್ನ ಸಾಧನೆಯ ಮುಂದೆ, ನನ್ನ ಮನಸ್ಸಿನ ಮೇಲೆ, ನನ್ನ ಕಣ್ಣಿನ ಮೇಲೆ ಒಂದು ಚಿತ್ರವನ್ನ ನಾನು ಇಟ್ಟುಕೊಂಡಿದ್ದೆ. ಆ ಚಿತ್ರ ಏನೆಂದರೆ ಕ್ಯಾಲಿಫೋರ್ನಿಯಾದ ತೀರ ಎಂಬುದಾಗಿ ಆಕೆ ಹೇಳಿದಳು. ಎಷ್ಟೇ ಆಯಾಸ ಬಂದರೂ ಕೂಡ, ಎಷ್ಟೇ ಕಷ್ಟವಾದರೂ ಕೂಡ ಆ ಚಿತ್ರ ನನ್ನ ಮನಸ್ಸನ್ನ ನಾನು ತೆಗೆಯಲಿಲ್ಲ. ಆ ಚಿತ್ರದ ಮೇಲೆ ನನ್ನ ಮನಸ್ಸನ್ನ ನಾನು ಇಟ್ಟೆ, ನಾನು ಈಜಿದೆ, ನಾನು ಜಯವನ್ನ ಹೊಂದಿದೆ ಎಂಬುದಾಗಿ ಆಕೆ ಹೇಳುತ್ತಾ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯವನ್ನ ಆಕೆ ಹೇಳಿದಳು. ಓದುವುದನ್ನ ಕೇಳಿಸಿಕೊಳ್ಳೋಣ. Hebrews chapter 11 verse 1. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯ ಓದುವುದನ್ನ ಕೇಳಿಸಿಕೊಳ್ಳೋಣ. ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಆಕೆ ಮಾತುಗಳನ್ನ ಗಮನಿಸಿರಿ. ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ ಎಂಬುದಾಗಿ ನಾನು ಹೇಳಲಿಲ್ಲ, ಆಕೆ ತನ್ನ ಜಯದ ನಂತರ ತಿಳಿಸಿದಳು. ಆದ ಕಾರಣ ಪ್ರಿಯ ದೈವ ಜನರೇ, ನೀವು ನಾನು ಬಿರುದನ್ನ ಹೊಂದುತ್ತೇವೆ. ಆ ಬಿರುದನ್ನ ಹೊಂದಲು ಬಹಳ ಸುಲಭ ಅಲ್ಲ. ಆ ಬಿರುದುಗಳನ್ನ ನಾವು ಹೊಂದಲು, ನಮ್ಮ ಜೀವಿತದಲ್ಲಿ ನಾವು ಇಟ್ಟಿರ್ತಕ್ಕಂಥ ಸಾಧನೆಗಳನ್ನ ಹೊಂದಲು ಅನೇಕ ಅಡೆತಡೆಗಳು, ಅನೇಕ ಎದುರುಗಳು ಉಂಟು. ಆದರೂ ಕೂಡ ನಾವು ನಂಬಿಕೆಯಲ್ಲಿ ಮುಂದಕ್ಕೆ ಸಾಗುವುದಾದರೆ ಆ ಬಿರುದುಗಳನ್ನ ನಾವು ಹೊಂದಬಹುದು ಮತ್ತು ಆ ಒಂದು ಗುರಿಯನ್ನ ನಾವುಗಳು ಮುಟ್ಟಬಹುದು. ಪ್ರಿಯ ದೈವ ಜನರೇ, ಗಿಲ್ಬರ್ಟ್ ಬುರಾಂಡಿ ಎಂಬತಕ್ಕಂತ ಒಬ್ಬ ಮನುಷ್ಯನನ್ನ ಕುರಿತು ನಿಮ್ಮ ಜೊತೆಗೆ ತಿಳಿಸಲು ಬಯಸುತ್ತೇನೆ. ಅಕ್ಟೋಬರ್ 1993ರಲ್ಲಿ ಆ ಒಂದು ಬುರಾಂಡಿ ಎಂಬತಕ್ಕಂಥದ್ದು ಒಂದು ದೇಶ, ಅತಿ ಬಡ ದೇಶ. ಈ ಒಂದು ಬುರಾಂಡಿ ದೇಶದಲ್ಲಿ ಈ ಒಂದು ಸಹೋದರ ಗಿಲ್ಬರ್ಟ್ ಒಮ್ಮೆ ತನ್ನ ಶಾಲೆಯಲ್ಲಿ ಕುಳಿತಿದ್ದನು. ಆತನು ಬಹಳ ದೂರದ ವೇಗವನ್ನ ಓಡುವಂತ ವ್ಯಕ್ತಿಯಾಗಿದ್ದನು. ಆತನು ಶಾಲೆಯಲ್ಲಿ ಕುಳಿತು ಒಂದು ವೇಳೆ ತನ್ನ ಓಟವನ್ನ ಕುರಿತು ಹೇಗೆ ಓಡುವುದೆಂಬುದಾಗಿ ಯೋಚನೆ ಮಾಡುತ್ತಾ ಇದ್ದಿರಬಹುದು. ಆ ಸಮಯದಲ್ಲಿ ಊಟು ಎಂಬತಕ್ಕಂತ ಟೆರರಿಸ್ಟ್ಗಳು, ಭಯೋತ್ಪಾದಕರು ಆತನ ಶಾಲೆಯನ್ನ ಆವರಿಸಿಕೊಂಡರು. ಟೀಚರ್ಗಳು ಮತ್ತು ಮಕ್ಕಳನ್ನ ಒಂದು ರೂಮಲ್ಲಿ ಕೂಡಾಕಿ ಆ ರೂಮನ್ನ ಬೆಂಕಿಯಿಂದ ಅವರು ಸುಟ್ಟರು. 9 ಗಂಟೆಗಳ ಕಾಲ ಅಂತ ಒಂದು ಕೋಣೆಯಲ್ಲಿ ಆತನು ಕಂಡು ಬಂದನು. ಆತನ ಜೊತೆಯ ಸಹಪಾಠಿಗಳು ಅನೇಕರು ಸತ್ತು ಹೋದರು. ಅವರ ಸುಟ್ಟು ಹೋದಂತ ದೇಹಗಳ ಮಧ್ಯದಲ್ಲಿ ಅಡಿಯಲ್ಲಿ 9 ಗಂಟೆಗಳು ಆತನು ಕಷ್ಟಪಟ್ಟನು. ಆ 9 ಗಂಟೆಯ ನಂತರ ಅವನು ಕಿಟಕಿಯನ್ನ ಒಡೆದಾಕಿ, ಯಾವ ರೀತಿ ರಾಕೆಟ್ ಅದು ಸ್ಫೋಟಗೊಂಡು ಆಕಾಶಕ್ಕೆ ಚಿಮ್ಮುತ್ತದೋ ಆ ಒಂದು ಕೋಣೆಯಿಂದ ಹೊರಚಿಮ್ಮಿ ಆ ಭಯೋತ್ಪಾದಕರು ಅವನನ್ನ ಹಿಂದಟ್ಟಿದ್ದರೂ ಕೂಡ ಅವರಿಂದ ತಪ್ಪಿಸಿಕೊಂಡು ಆಸ್ಪತ್ರೆಗೆ ಹೋದನು. ಆತನಿಗೆ ಚಿಕಿತ್ಸೆ ಕೊಟ್ಟಂತ ವೈದ್ಯರು ಹೇಳಿದರು, ಇವನು ಇನ್ನು ಮುಂದೆ ತನ್ನ ಜೀವಿತದಲ್ಲಿ ಓಡಲು ಸಾಧ್ಯವಿಲ್ಲ ಎಂಬುದಾಗಿ ವೈದ್ಯರು ಹೇಳಿದರು. ಆದರೆ ಈ ಗಿಲ್ಬರ್ಟ್ ಬುರಾಂಡಿ ಆ ವೈದ್ಯರು ಹೇಳಿದಂತ ಮಾತನ್ನ ನಂಬಲಿಲ್ಲ. ಅದಕ್ಕೆ ಬದಲಾಗಿ ಅವನು ತನ್ನ ಜೀವಿತದಲ್ಲಿ ಪುನಃ ಓಡಲು ಪ್ರಾರಂಭಿಸಿದನು. ಆ ಬುರಾಂಡಿ ದೇಶದಲ್ಲಿ ಅವನು ಅಥ್ಲೆಟಿಕ್ ವೇಗದಲ್ಲಿ ಮೊದಲ ಸ್ಥಾನದಲ್ಲಿ ಅವನು ಬಂದಾಗ ಅವನಲ್ಲಿದ್ದಂತ ಆ ಒಂದು ನೈಪುಣ್ಯತೆ ಅಥವಾ ಆ ಒಂದು ಗಿಫ್ಟ್ ತಲಾಂತನ ನೋಡಿ ಇವನು ಒಲಿಂಪಿಕ್ಸ್ ಪಂದ್ಯಗಳಲ್ಲಿ ಪಾಲು ತೆಗೆದುಕೊಳ್ಳಲು ತರಬೇತಿಯನ್ನು ಹೊಂದಲು ಅರ್ಹನಿದ್ದಾನೆಂಬುದಾಗಿ ಅಮೆರಿಕದ ಟೆಕ್ಸಾಸ್ಗೆ ಅವನನ್ನ ತರಬೇತಿಗೋಸ್ಕರವಾಗಿ ಕಳುಹಿಸಿಕೊಟ್ಟರು. ಪ್ರಿಯ ದೈವ ಜನರೇ, ಅವನು ಅಲ್ಲಿ ಹೋದಾಗ ಅವನ ಜೀವಿತದ ನಿಮಿತ್ತವಾಗಿ, ಅವನ ಕೋಚಿಂಗ್ಗಳ ಪಾಠಗಳ ನಿಮಿತ್ತವಾಗಿ, ಅವನ ಮಾತುಗಳ ನಿಮಿತ್ತವಾಗಿ
ಅವನ ನಡತೆಯ ಮೂಲಕವಾಗಿ ಸಾವಿರಾರು ಲಕ್ಷಾಂತರ ಜನರು ಪ್ರೋತ್ಸಾಹಗೊಂಡರು, ಪ್ರೇರೇಪಣೆಗೊಂಡರು. ಅವನು ತನ್ನ ಜೀವಿತದಲ್ಲಿ ಗಜಲ್ ಫೌಂಡೇಶನ್ಸ್ ಎಂಬುದಾಗಿ ಒಂದು ಸ್ಥಾಪನೆಯನ್ನ ಸ್ಥಾಪಿಸಿದನು. ಅದರ ಒಂದು ಧ್ಯೇಯ ನೀರಿಗಾಗಿ ಓಡಿರಿ. ಪ್ರಿಯ ದೈವ ಜನರೇ, ಆ ಒಂದು ಸಂಸ್ಥೆ ಚಿಕ್ಕವರು, ದೊಡ್ಡವರು, ಮಧ್ಯಪ್ರಾಯದವರು, ಹಿರಿಯರು ಎಲ್ಲರೂ ಹೇಗೆ ಓಡುವುದೆಂಬುದಾಗಿ ಅವರು ಕಲಿಸಿಕೊಡುತ್ತಾರೆ. 100,000 ಬುರಾಂಡಿ ಜನರು ನೀರು ಕುಡಿಯುವಂತೆ, ಶುದ್ಧವಾದ ನೀರು ಕುಡಿಯುವಂತೆ ಈ ಸಂಸ್ಥೆ ಕಾರ್ಯವನ್ನ ಮಾಡುವಂತದಾಗಿದೆ. ಗಮನಿಸಿರಿ, ಗಿಲ್ಬರ್ಟ್ ಶವಗಳ ಮಧ್ಯದಲ್ಲಿ ಆತನು ಮಧ್ಯದಿಂದ ಎದ್ದು ಬಂದನು. ಗಿಲ್ಬರ್ಟ್ ಅನ್ನು ಶವದ ಮಧ್ಯದಿಂದ ದೇವರು ಎಬ್ಬಿಸಿದನು. ಗಿಲ್ಬರ್ಟ್ ಅನ್ನು ಬೆಂಕಿಯ ಮಧ್ಯದಿಂದ ದೇವರು ಎಬ್ಬಿಸಿದನು. ಗಿಲ್ಬರ್ಟ್ ಅನ್ನು ದೇವರು ಭಯೋತ್ಪಾದಕರಿಂದ ರಕ್ಷಿಸಿದನು. ಗಿಲ್ಬರ್ಟ್ ತನ್ನ ಜೀವಿತದಲ್ಲಿ ಕಷ್ಟಗಳನ್ನ ಎದುರಿಸಿದನು. ಗಿಲ್ಬರ್ಟ್ ತನ್ನ ಜೀವಿತದಲ್ಲಿ ನಿರಾಶೆಯನ್ನ ಎದುರಿಸಿದನು. ಆದರೆ ಅವನು ನಿರಾಶನಾಗಲಿಲ್ಲ. ಅವನು ದೇವರಲ್ಲಿ ನಂಬಿಕೆ ಇಟ್ಟನು. ದೇವರು ತನ್ನನ್ನು ಕಾಪಾಡುತ್ತಾನೆ, ದೇವರು ತನ್ನ ಜನರನ್ನು ರಕ್ಷಿಸುತ್ತಾನೆ ಎಂಬುದಾಗಿ ಅವನು ತನ್ನ ಜೀವಿತದಲ್ಲಿ ಮುಂದಕ್ಕೆ ಸಾಗಿದನು, ಗುರಿಯನ್ನು ಸಾಧಿಸಿದನು, ಬಹುಮಾನವನ್ನ ಹೊಂದಿದನು. ನಾನು ಹೇಳಿದಂತ ಈ ವ್ಯಕ್ತಿಗಳನ್ನ ಕುರಿತು ನೀವು ಗೂಗಲ್ಗಳಲ್ಲಿ ಸರ್ಚ್ ಮಾಡಬಹುದು. ಅವರ ಜೀವನವನ್ನ ಕುರಿತು ನೀವು ಕ್ರಾಸ್ ಚೆಕ್ ಮಾಡಬಹುದು. ಇವೆಲ್ಲ ದಾಖಲೆಗಳನ್ನ ನಿಮ್ಮ ಗಮನಕ್ಕೆ ತರುವಂತ ಉದ್ದೇಶ, ಈ 2022ನೇ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬರಬಹುದು, ನಿಮ್ಮ ಜೀವಿತದಲ್ಲಿ ಪರೀಕ್ಷೆಗಳು ಬರಬಹುದು, ನಿಮ್ಮ ಜೀವಿತದಲ್ಲಿ ನೀವು ಈ ಒಂದು ಸಾಧನೆಯನ್ನ ನನ್ನಿಂದ ಮಾಡಲು ಸಾಧ್ಯವಾಗುವುದಿಲ್ಲ ಎಂಬ ಒಂದು ಅನಾನುಕೂಲವಾದಂತ ಪರಿಸ್ಥಿತಿಗಳು ಎದುರಾಗಬಹುದು. ನಿಮ್ಮ ಜೀವಿತದಲ್ಲಿ ನೀವು ಗುರಿಯನ್ನ ಸಾಧಿಸಲು ನಿಮಗೆ ಬೇಕಾದಂತ ಹಣದ ಅವಶ್ಯಕತೆ ಬರಬಹುದು, ಸಹಾಯಕರ ಅವಶ್ಯಕತೆ ಬರಬಹುದು. ಅನೇಕರು ಹೇಳಬಹುದು, ಏನಮ್ಮ ಯಾಕೆ ಈ ಉದ್ದೇಶವನ್ನ ಇಟ್ಕೊಂಡಿದ್ದಿ, ಯಾಕೆ ಈ ಗುರಿಯನ್ನ ಇಟ್ಕೊಂಡಿದ್ದಿ, ಅದು ಬಿಟ್ಬಿಡ್ಬಾರ್ದಾ, ಇದು ಬಿಟ್ಬಿಡ್ಬಾರ್ದಾ, ಅದು ಬಿಟ್ಟು ಇದು ಮಾಡಬಾರ್ದಾ, ಇದು ಬಿಟ್ಟು ಅದು ಮಾಡಬಾರ್ದಾ ಎಂಬುದಾಗಿ ಅನೇಕ ಅಡೆತಡೆಗಳು ಬರಬಹುದು, ಅನೇಕ ವಿಧವಾದಂತ ವಿರೋಧ ಮಾತುಗಳು ಬರಬಹುದು. ಪೌಲನ ಜೀವಿತವನ್ನ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಪೌಲನು ತನ್ನ ಜೀವಿತದಲ್ಲಿ ದೇವರ ಉದ್ದೇಶವನ್ನ ಇಟ್ಟುಕೊಂಡ, ದೇವರ ದೃಷ್ಟಿಕೋನವನ್ನ ಇಟ್ಟುಕೊಂಡ, ದೇವರ ಮಾದರಿಯನ್ನ, ಪ್ಲಾನ್ ಅನ್ನ ಅನುಸರಿಸಿದ. ದೇವರು ಇಟ್ಟಿರ್ತಕ್ಕಂಥ ಪ್ರೈಸ್ ಅನ್ನ, ಬಹುಮಾನವನ್ನ ಹೊಂದುವ ಕಡೆಗೆ ಆತನು ಓಡಿದ, ಸಾಧಿಸಿದ. ಪ್ರಿಯ ದೈವ ಜನರೇ, ಇಲ್ಲಿಗೆ ಈ ಸಂದೇಶವನ್ನ ದೇವರ ಕೃಪೆಯಿಂದ ಮುಕ್ತಾಯಗೊಳಿಸುತ್ತೇನೆ. ಕೇಳಿದಂತ ವಾಕ್ಯ ಭಾಗವನ್ನ ನಿಮ್ಮ ಜೀವಿತದಲ್ಲಿ ಧ್ಯಾನಿಸಿರಿ, ಚಿಂತನೆ ಮಾಡಿರಿ. ನನ್ನ ಒಂದು ಆಸಕ್ತಿ, ನನ್ನ ಒಂದು ಭಾರ, ನಿಮ್ಮ ಜೀವಿತದಲ್ಲಿ ದೇವರು ಉದ್ದೇಶವಿಟ್ಟಿದ್ದಾನೆ. ನಿಮ್ಮ ಮಕ್ಕಳ ಜೀವಿತದಲ್ಲಿ ದೇವರು ಉದ್ದೇಶವಿಟ್ಟಿದ್ದಾನೆ. ನೀವು ಬಹುಮಾನವನ್ನ ಹೊಂದುವಂತೆ, ನಿಮ್ಮ ಮಕ್ಕಳು ಜೀವಿತದಲ್ಲಿ ಬಹುಮಾನವನ್ನ ಹೊಂದುವಂತೆ ದೇವರು ಯೋಜನೆಯನ್ನ ಇಟ್ಟಿದ್ದಾನೆ. ಅದನ್ನ ನೀವು ಸಾಧಿಸಬೇಕಾದರೆ ಈ ದೇವರ ವಾಕ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಜೀವಿತದಲ್ಲಿ ಈ ದೇವರ ವಾಕ್ಯವನ್ನ ನೀವು ಹಿಡಿದುಕೊಳ್ಳುವಾಗ, ದೇವರ ವಾಕ್ಯವನ್ನ ಅನುಸರಿಸುವಾಗ, ದೇವರ ವಾಕ್ಯದ ಮೇಲೆ ಆಧಾರ ಪಡುವಾಗ ಕರ್ತನು ಗುರಿಯನ್ನ ನೀವು ಹೊಂದುವಂತೆ ಕರ್ತನು ನಿಮಗೆ ಸಹಾಯ ಮಾಡುತ್ತಾನೆ. ದೇವರ ವಾಕ್ಯವನ್ನ ಆಶೀರ್ವದಿಸಲಿ. ಪಾಸ್ಟರ್